ಅವರ್ ಚಾನೆಲ್ ವರುಣಗಾನ. ಗೈಸ್, ನಾವು ಟ್ರಿಪ್ ಹೋಗ್ತಾ ಇದೀವಿ, ನಾನು ವರುಣ್. ಯಾಕೆ ಅಂದ್ರೆ ವರುಣ್ ಬರ್ತ್ಡೇ ಇದೆ ನಾಳೆ, ಸೊ ಅದಕ್ಕೆ ಹೊರಟಿದೀವಿ. ಎಲ್ಲಿಗೆ ಹೋಗ್ತಾ ಇದೀವಿ ಅಂತ ವರುಣಿಗೆ ಗೊತ್ತು, ಬಟ್ ರೆಸಾರ್ಟ್ ಬುಕ್ಕಿಂಗ್ ಮಾಡಿದೀನಿ. ಯಾವ ರೆಸಾರ್ಟ್ ಏನು ಅಂತ ಏನೂ ಗೊತ್ತಿಲ್ಲ. ಕಂಪ್ಲೀಟ್ ಸರ್ಪ್ರೈಸ್ ಆಗಿದೆ. ಏನ್ ವರುಣ್? ಅಂತ ಯಾವ ಊರಿಗೆ ಹೋಗ್ತಿದೀನಿ ಅಂತ ಗೊತ್ತು, ಯಾವ ಊರಿಗೆ ಹೋಗ್ತಿರೋದಂತ ಗೊತ್ತು, ಬಟ್ ಚಿಕ್ಕಮಂಗ್ಳೂರಲ್ಲಿ ಯಾವ ರೆಸಾರ್ಟ್ ಅಂತ ಹೇಳಂಗಿಲ್ಲ, ಹೇಳ್ತಾ ಇಲ್ಲ ಗಾಯನ. ನೋಡೋಣ ಏನ್ ಸರ್ಪ್ರೈಸ್ ಇದೆ. ಮತ್ತೇನೇನೇನೇನೋ ಬ್ಲಿಂಕಿಟ್ ಅಲ್ಲಿ ಆರ್ಡರ್ ಮಾಡಿದ್ದು ನಾನು ಕಲೆಕ್ಟ್ ಮಾಡಿ, ಯಾವಾಗಲೂ ನಾನೇ ಕಲೆಕ್ಟ್ ಮಾಡ್ಕೊಂತ ಇದ್ದೆ. ಏನೇ ಆರ್ಡ್ರ್ ಬಂದರು ಮನೆಗೆ. ಈ ಸಲ ಮಾತ್ರ ಇವಳೇ ಹೋಗ್ಬಿಟ್ಟು ಎಲ್ಲ ಪರ್ಸ್ನಲ್ಲಾಗಿ ರಿಸೀವ್ ಮಾಡ್ತಾ ಇದ್ದು. ನೋಡೋಣ, ಏನೋ ಪ್ಲಾನಿಂಗ್ ಇದೆ, ಬಟ್ ದೊಡ್ಡದಾಗೇ ಇದೆ ಮೋಸ್ಟ್ಲಿ. ಗೈಸ್, ಏನೂ ಐಡಿಯಾ ಇಲ್ಲ ಪಾಪ. ನಾನು ತರಿಸ್ತಾ ಇದ್ದೆ, ಹೋಗಿ ನಾನೇ ರಿಸೀವ್ ಮಾಡ್ತಾ ಇದ್ದೆ. ನೋಡೋದಕ್ಕೆ ಟ್ರೈ ಮಾಡ್ತಿದ್ರು, ಬಟ್ ಬಚ್ಚಿಟ್ಬಿಡ್ತಿದ್ದೆ ನಾನು ಕೆಲವೊಂದು ಐಟಮ್. ಒಂದೇ ಒಂದು ಐಟಮ್ ನೋಡಿದೆ. ಏನು? ಯಾವುದು? ಅಲ್ಲಿ ಸೋಫಾ ಮೇಲೆ ಇಟ್ಟಿದ್ದೆ. ನಿಜವಾಗ್ಲು ಸೋಫಾ ಮೇಲೆ ಒಂದು ಇಟ್ಟಿದ್ದೆ, ಒಂದು ಗಿಫ್ಟ್. ಸೊ ಈಗ ಒಂದೇ ಮನೇಲಿ ಇದೀವಿ ಅಂದ್ರೆ ಗೊತ್ತಾಗ್ಬಿಡುತ್ತೆ ಏನಾದ್ರು ತರ್ಸಿದ್ರೆ. ಸೊ ಅದ್ರಲ್ಲೂ ನಾನು ಏನೋ ಸಸ್ಪೆನ್ಸ್ ಅಂತ ಮೇಂಟೈನ್ ಮಾಡಿದೀನಿ. ಸೊ ಇವಾಗ ನಾವು ತಿಂಡಿ ತಿಂದ್ವಿ. ನಮ್ಮ ಚಿತ್ರದುರ್ಗದಲ್ಲಿ ಲಕ್ಷ್ಮಿ ಟಿಫನ್ ರೂಮಲ್ಲಿ ದೋಸೆ ತಿನ್ಕೊಂಡು ಇವಾಗ ನಾವು ಆನ್ ದ ವೇ ಟು ಚಿಕ್ಕಮಂಗ್ಳೂರಿಗೆ ತುಂಬ ಸಲ ಹೋಗಿದ್ದೀವಿ. ನಮಗೆ ಯಾಕೆ ಊರು ತುಂಬ ಇಷ್ಟ ಆಗುತ್ತೆ ಅಂದರೆ ಫುಲ್ ಗ್ರೀನರಿ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ. ಚಿತ್ರದುರ್ಗಕ್ಕೆ ಸ್ವಲ್ಪ ಹತ್ರನೂ ಆಗುತ್ತೆ. ಅದು ಅಂದರೆ ಇದೊಂದು 3 hours ಜರ್ನಿ ಆಗುತ್ತೆ ಅಷ್ಟೇ. ಸೊ ಹೋಗಿ ಬರೋಣ ಅಂತ ಹೇಳಿ ಹೊರಟಿದ್ದೀವಿ. ಹೇಗೋ ಇವಾಗ ವೀಕೆಂಡು, ಸಂಡೇನೇ ಬರ್ಡೇ ಬಂದಿದೆ, ಅದೊಂದು ಅಡ್ವಾಂಟೇಜು ಅಲ್ವಾ? ಅಡ್ವಾಂಟೇಜ್ ಒಂದು, ಅಷ್ಟೇ ಕಾಸ್ಟ್ಲಿ ಇದೆ. ಅಷ್ಟೇ ಕಾಸ್ಟ್ಲಿ ಕೂಡ ಇದೆ ವೀಕೆಂಡ್. ಗೈಸ್, ನಾವು ದುರ್ಗದಲ್ಲಿ ದೋಸೆ ತಿಂದು ಅಲ್ಲೇ ಚಾಮುಂಡಾ ಸ್ವೀಟ್ಸ್ ಇದೆ, ಅಲ್ಲಿ ಶುಗರ್ ಫ್ರೀದು ಲಡ್ಡು ತಗೊಂಡೆ. ನನಗೆ ತುಂಬ ಇಷ್ಟ ಲಡ್ಡು ಇದು. ನೆನ್ನೆ ನಮ್ಮ ಅಮ್ಮಂಗೆ ತಗೊಂಡು ಹೋಗಿದ್ದೆ, ಮಮ್ಮಿ ಮನೆಗೆ ತಗೊಂಡು ಹೋಗಿದ್ದೆ ನಾನು ಲಡ್ಡು. ಸೊ ಅಲ್ಲೊಂದು ತಿಂದೆ. ಇವಾಗ ಹೆಂಗೋ ಬರ್ತ್ಡೇ ಕೂಡ ಇದೆ ಅಲ್ವಾ, ಸೊ ಸ್ವೀಟ್ಸ್ ತಗೊಳ್ಳೋಣ ಅಂತ ಹೇಳಿ ತಗೊಂಡು ಇವಾಗ ಹೊರಟಿದ್ದೀವಿ. ಅವ್ರನ್ನ ಕೆಳಗಡೆ ಇಳಿದೋಗಿದ್ದಾರೆ, ಅದಕ್ಕೆ ಹೇಳ್ತಾ ಇದ್ದೀನಿ. ನಾನು ಇನ್ನೂ ಗಿಫ್ಟ್ ರ್ಯಾಪ್ ಮಾಡಿಲ್ಲ. ನಾನು ರೂಮಿಗೆ ರೀಚ್ ಆದಮೇಲೆ, ಚಿಕ್ಕಮಂಗ್ಳೂರಿಗೆ ರೀಚ್ ಆದಮೇಲೆ ಪ್ಯಾಕಿಂಗ್ ಮಾಡಬೇಕು. ಇವರಿಗೆಲ್ಲಾದರೂ ಹೊರಗಡೆ ಚಾಕ್ಲೇಟು, ಐಸ್ ಕ್ರೀಮು ಏನೋ ತಗೊಂಬ ಅಂತ ಹೇಳಿ ಕಳಿಸಿ ನಾನು ಪ್ಯಾಕಿಂಗ್ ಮಾಡೋಕ್ಕೆ ಕೂತ್ಕೋಬೇಕು. ಊಟ ಮಾಡೋಣ ಅಂತ ಹೇಳಿ ನಿಲ್ಸಿದ್ವಿ. ಅಲ್ಲಿ ಏನಾಯ್ತಪ್ಪ ಅಂದರೆ ಗ್ಯಾಸ್ ಇಲ್ಲ ಅಂತೆ, ಬಟ್ ಅದೇ ಪ್ರೈಸಿಗೆ ಜಸ್ಟ್ ರೈಸ್, ಸಾಂಬಾರು ಮತ್ತು ಫುಲ್ಲು ಗಟ್ಟಿ ಚಪಾತಿ, ಸ್ಮೂತು ಇಲ್ಲ, ಆ ಥರ ಒಂದು ಮೀಲ್ಸು 100 rupees. ಬೇರೆ ಗ್ಯಾಸ್ ಇದ್ದಾಗ ಪಲ್ಯ ಅದು ಇದು ಕೊಡ್ತಾರೆ ಮೀಲ್ಸ್ ಅಂತ ಬಂದಾಗ. ಗ್ಯಾಸ್ ಇಲ್ವಂತೆ, ಸೇಮ್ ಪ್ರೈಸು, ಇಷ್ಟು ಕಮ್ಮಿ ಕ್ವಾಂಟಿಟಿ ಊಟ. ಸೊ ಅದಕ್ಕೋಸ್ಕರ ನಾವು ಬೇಡ ಅಂತ ಎದ್ದು ಬಂದ್ವಿ. ಆ್ಯಂಡ್ ಸ್ವಲ್ಪ ಮುಂದೆ ಬಂದು ಬೇಕ್ರಿ, ಒಳ್ಳೆ ಬೇಕ್ರಿ ಇತ್ತು. ಸೊ ಬೇಕ್ರಿಯಲ್ಲಿ ನಾವು ದಿಲ್ಖುಷು, ಆಮೇಲೆ ಟೋಸ್ಟು, ಆಮೇಲೆ ಇದೇನಿದು ದಿಲ್ಖುಷು ಟೋಸ್ಟು, ಆಮೇಲೆ ಒಂದು ಅನಾರ್ಕಲಿ. ಸೊ ಇಷ್ಟನ್ನು ತೊಗೊಂಬಂದ್ವಿ. ಅಲ್ಲಿ ನಾವು ಎಗ್ ಪಪ್ಸ್ ತಿಂದ್ವಿ, ಅಲ್ಲೇ ಬೇಕ್ರಿ ಹತ್ರನೇ. ಸಿಕ್ಕಾಪಟ್ಟೆ ಹಸುವಾಗಿತ್ತು ಅಂತ. ಸೊ ಅಷ್ಟೇ. ಮೀಲ್ಸ್ ತರಿಸಿದ್ದೀವಿ. ಹಿಂಗೂ ಇರಲಿಲ್ಲ, ಅದು ಇನ್ನೊಂದು ಕಡೆ ನಿಲ್ಸಿದ್ವಲ್ಲ. ನೋಡ್ರಿ ಇಲ್ಲ ಎಷ್ಟು ವೆರೈಟಿ ಇದೆ. ಮೀಲ್ಸ್ ಅಂದರೆ ಇದು. ಇನ್ನೂ 20 minutes ಇದೆ ಚಿಕ್ಕಮಂಗ್ಳೂರಿಗೆ ರೀಚ್ ಆಗೋಕ್ಕೆ. ನಾವು ಅಲ್ಲಲ್ಲೇ ನಿಂತ್ಕೊಂಡು ಅದು ಇದು ತಿನ್ಕೊಂಡು, ಕಾಫಿ, ಟೀ, ಜ್ಯೂಸ್ ಈ ರೀತಿ ಕುಡ್ಕೊಂಡು ನಿಧಾನಕ್ಕೆ ಜರ್ನಿ ಮಾಡ್ತಾ ಇದ್ದೀವಿ. ನೋಡಿ, ಆಲ್ರೆಡಿ ಇವಾಗ ಟೈಮ್ ಬಂದು 6:15 ಆಗ್ತಾ ಇದೆ, 6:13 ಆಗ್ತಾ ಇದೆ. ಇನ್ನೊಂದು 19 minutesಲ್ಲಿ ನಾವು ರೀಚ್ ಆಗಿಬಿಡ್ತೀವಿ. ನನಗೆ ಚಿಕ್ಕಮಂಗ್ಳೂರು ರೋಡ್ ತುಂಬಾ ಇಷ್ಟ ಆಗುತ್ತೆ. ನನಗೆ ಬೆಂಗಳೂರು ರೋಡ್ ಇನ್ನೂ ಇಷ್ಟ ಆಗಲ್ಲ, ಫುಲ್ಲು ಟ್ರಾಫಿಕ್ ಎಲ್ಲ ಇರುತ್ತಲ್ಲ.
ಇಷ್ಟ ಆಗಲ್ಲ. ಚಿಕ್ಕಮಂಗ್ಳೂರು, ಈ ಉಡುಪಿ ರೋಡು, ಶಿವಮೊಗ್ಗ ರೋಡು. ಉಡುಪಿ ರೋಡ್ ಅಂದ್ರೆ ತುಂಬಾ ಇಷ್ಟ ನನಗೆ, ಯಾಕೆಂದ್ರೆ ಫಾಗ್ ತುಂಬಾ ಚೆನ್ನಾಗಿರುತ್ತಲ್ಲ. ಎಷ್ಟು ಸಲ ಹೋಗ್ಬಿಟ್ಟಿದೀವಿ ಉಡುಪಿಗೆ, ಏನೋ ಒಂದು ಪರ್ಸನಲ್ ವರ್ಕಿಗೆ. ಫಾಗ್ ಈಗ ಹೆಂಗಾಗ್ಬಿಟ್ಟಿದೆ ಅಂದ್ರೆ, ಉಡುಪಿ ಫಾಗ್ ಅಂದ್ರೆ ಅವಾಗ ನಿದ್ದೆ ಮಾಡ್ತೀನಿ ನಾನು. ಫಸ್ಟ್ ಟೈಮ್ ಹೋದಾಗೆಲ್ಲ ವಾವ್ ಫಾಗ್ ಅನ್ನೋದೆಲ್ಲ ಫೀಲಿಂಗ್ ಇರ್ತಿತ್ತು. ಎಷ್ಟು ಸಲ ಉಡುಪಿಗೆ ಅಡ್ಡಾಡ್ಬಿಟ್ಟಿದೀವಿ ಅಂದ್ರೆ, ಕೆಲವೊಂದು ಪರ್ಸನಲ್ ವರ್ಕ್ಗೆ ತುಂಬಾ ಸಲ ಹೋಗ್ಬಿಟ್ಟಿದೀವಿ. ಫಾಗ್ ಅಂದ್ರೆ ನಿದ್ದೆ ಹೊಡಿತೀನಿ ನಾನು. ಘಾಟ್ ಸೆಕ್ಷನ್ ಅಂದ್ರೆ ತುಂಬಾ ಇಷ್ಟ ನನಗೆ. ಇವಾಗ ಇಷ್ಟ ಆಗಲ್ಲ. ಗೈಸ್, ನಾವು ಇವಾಗ ರೀಚ್ ಆದ್ವಿ ಚಿಕ್ಕಮಂಗ್ಳೂರಿಗೆ. ಕಾಫಿ ಕುಡಿಯೋಣ ಇಲ್ಲಾಂದರೆ ಜ್ಯೂಸ್ ಕುಡಿಯೋಣ ಅಂತ ಹೇಳಿಬಿಟ್ಟು ನಾವು ಹೋಟೆಲ್ ಹತ್ರ ನಿಲ್ಲಿಸಿದ್ದೀವಿ. ಚಿಕ್ಕಮಂಗ್ಳೂರು ಎಂಟ್ರೆನ್ಸಲ್ಲೇ ಈ ಹೋಟೆಲ್ ಸಿಗುತ್ತೆ. ತುಂಬ ಚೆನ್ನಾಗಿರುತ್ತೆ. ಎವ್ರಿ ಟೈಮ್ ನಾವು ಚಿಕ್ಕಮಂಗ್ಳೂರು ಹೋದಾಗೆಲ್ಲ ಇಲ್ಲಿ ಸ್ಟಾಪ್ ಕೊಡ್ತೀವಿ ಏನಾದರೂ ತಿನ್ನೋಣ ಅಂತ ಹೇಳಿ. ಇವಾಗ ಚಿಕ್ಕಮಂಗ್ಳೂರಲ್ಲಿ ಇದ್ದೀವಿ. ಎಷ್ಟು ಮಟ್ಟಿಗೆ ರಶ್ ಇದೆ ಅಂದರೆ, ವೀಕೆಂಡು ಆಮೇಲೆ ಸೀಸನ್ ಅಲ್ವಾ ಇವಾಗ. ಸೊ ಸಿಕ್ಕಾಪಟ್ಟೆ ರಶ್ ಇದೆ. ಗಾಡಿ ಪಾರ್ಕಿಂಗ್ ಕೂಡ ಸಿಗ್ತಾ ಇಲ್ಲ, ಅಷ್ಟರ ಮಟ್ಟಿಗೆ ಜನ ಇದ್ದಾರೆ. ಸೊ ಇಲ್ಲೇ ಸೈಡ್ ಹಾಕ್ಕೊಂಡಿದ್ದೀವಿ. ಈಗ ಹೋಗಿ ನಾವು ರೆಸಾರ್ಟ್ ಚೆಕ್ ಇನ್ ಆಗಬೇಕು. ಇನ್ನು ತುಂಬ ಲೇಟ್ ಆಗಿಬಿಡ್ತು ರೀಚ್ ಆಗೋಕ್ಕಿತ್ತು. ಆರಾಮಾಗಿ ನಾವು ಬಂದ್ವಿ, ತಿಂದ್ಕೊಂಡು ಅಲ್ಲಲ್ಲೇ ಸ್ಟಾಪ್ ಕೊಟ್ಕೊಂಡು ಆರಾಮಾಗಿ ಬಂದ್ವಿ. ಸೊ ಇವಾಗ ಹೋಗಿ ನಾವು ಚೆಕ್ ಇನ್ ಆಗ್ತೀವಿ. ಸುಸ್ತೇನಾಗಿಲ್ಲ, ಯಾಕಂದರೆ ಅಷ್ಟೊಂದು ಲಾಂಗ್ ಜರ್ನಿನೂ ಅಲ್ಲ ಇದು. ಅದು ನಮ್ಮ ಚಿತ್ರದುರ್ಗದಿಂದ ಜಸ್ಟ್ ಒಂದು 3 hours ಒಳಗಡೆನೇ ಜರ್ನಿ. ಗೈಸ್, ಇವತ್ತಿನ ರೂಮ್ ಹೇಗಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಇವತ್ತಿನ ಸ್ಟೇ ಇದು. ನಾಳೆ ರೆಸಾರ್ಟ್ ನಾನು ಬುಕ್ ಮಾಡಿರೋದು. ಸೊ ಬನ್ನಿ ತೋರಿಸ್ತೀನಿ ಹೇಗಿದೆ ಅಂತ. ವಾವ್, ಸಕ್ಕತ್ತಾಗಿದೆ ಅಲ್ವಾ? ಸೊ ಇಲ್ಲಿ ಸೋಫಾ ಇಟ್ಟಿದ್ದಾರೆ. ಇಲ್ಲೊಂದು ಟೇಬಲ್ ಇದೆ, ಟೀ ಟೇಬಲ್. ಆ್ಯಂಡ್ ಅಲ್ಲೊಂದು ಟೇಬಲ್ ಇದೆ. ಇದು ಬೆಡ್, ಮತ್ತು ಅಲ್ಲೂ ಕೂಡ 2 ಸೋಫಾ ಇದೆ, ಸಿಂಗಲ್ ಸೀಟ್ದು. ಆ್ಯಂಡ್ ಟೇಬಲ್ ಇದೆ. ಒಂಥರ ಡಿಫ್ರೆಂಟ್ ಆಗಿದೆ ಎಲ್ಲನೂ. ಇದು ಕೂಡ ಸಕ್ಕತ್ತಾಗಿದೆ ನೋಡಿ ಟೇಬಲ್. ಇದು ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಡಿಸೈನ್ ಇದು. ವಾವ್, ಸಕ್ಕತ್ತಾಗಿದೆ. ಇದೇ ರೀತಿ ಡಿಸೈನಲ್ಲೇ ಮಂಚ ಕೂಡ ಇದೆ ನೋಡಿ. ಆ್ಯಂಡ್ ಶೋಗೆ ಇದು ಇಟ್ಟಿದ್ದಾರೆ ಇಲ್ಲಿ, ಲ್ಯಾಂಪು. ಆ್ಯಂಡ್ ಇಲ್ಲಿ ಟಿ ವಿ ಇದೆ, ಟಿ ವಿ ಟೇಬಲ್ ಒಂದು ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಫ್ರಿಡ್ಜ್ ಇದೆ. ಸೊ ಇಲ್ಲಿ ಬಂದು ಡ್ರೆಸ್ಸಿಂಗ್ ಟೇಬಲ್ ಇದೆ. ಡ್ರೆಸ್ಸಿಂಗ್ ಟೇಬಲ್ ಇದೆ. ವಾವ್, ಸಕ್ಕತ್ತಾಗಿದೆ. ನನಗೆ ಸಖತ್ ಇಷ್ಟ ಆಯಿತು ಡ್ರೆಸ್ಸಿಂಗ್ ಟೇಬಲ್ಲು, ಸೂಪರ್. ಆಮೇಲೆ ಬಂದು ವಾಶ್ರೂಮ್ ಇದು. ಇಲ್ಲೊಂದು ಕರ್ಟನ್ ಹಾಕಿದ್ದಾರೆ. ಖುಷಿನಾ? ಎಸ್. ಸೊ ಇದು ನಾನು ಬುಕ್ ಮಾಡಿದ್ದು. ವರುಣ್ಗೆ ಕೂಡ ಐಡಿಯಾ ಇರಲಿಲ್ಲ. ಇವತ್ತು ಇಲ್ಲಿ, ಆಮೇಲೆ ನಾಳೆ ರೆಸಾರ್ಟು. ಅದು ಕೂಡ ಗೊತ್ತಿಲ್ಲ ಎಲ್ಲಿ ಮಾಡಿದ್ದೀನಿ ಅಂತ. ಹೇಗೆ ಅನ್ನಿಸ್ತಿದೆ? ತುಂಬ ಖುಷಿ ಆಗ್ತಿದೆ. ನಿನಗೂ ಸೆಲೆಕ್ಷನ್ ಬರುತ್ತೆ ಅಂತ ಗೊತ್ತಾಯ್ತು. ಅವಾಗಲೂ ನಾನೇ ಮಾಡ್ತಿದ್ದೆ. ಹೌದಾ? ಇವಾಗ ಗೊತ್ತಾಯ್ತು. ಚೆನ್ನಾಗಿದೆಯಾ ರೂಮು? ಚೆನ್ನಾಗಿದೆ, ಸಖತ್ತಾಗಿದೆ ಅಲ್ಲ? ಖುಷಿ ಆಯ್ತು. 12 ಗಂಟೆಗೆ ಸೆಲೆಬ್ರೇಷನ್ ಗೊತ್ತಿಲ್ಲ ನನಗೆ. ಏನೂ ಇಲ್ಲ, ನಾನೇ ನಿನಗೆ ಗಿಫ್ಟ್. ಹೇಗಿದೆ ರೂಮು, ಹೇಗಿದೆ ಅಂತ ಕಮೆಂಟಲ್ಲಿ ಹೇಳಿ. ನಾಳೆ ಮಾಡಿರೋ ರೆಸಾರ್ಟ್ ಕೂಡ ಸಖತ್ತಾಗಿದೆ. ಅಲ್ಲಿ ಹೋದ್ಮೇಲೆ ನಿಮಗೆ ತೋರಿಸ್ತೀನಿ ರೆಸಾರ್ಟ್ ಹೇಗಿದೆ ಅಂತ ಹೇಳಿಬಿಟ್ಟು. ಸೊ ಇಲ್ಲಿ ವಾಲ್ ಕೂಡ ಸಖತ್ತಾಗಿದೆ. ಅಲ್ಲಿ ಫೋಟೋ ಫ್ರೇಮ್ ಸಖತ್ತಾಗಿದೆ ಇದು. ವಾವ್, ಇದು ಕೂಡ ಇಲ್ಲೇನೋ ಪೇಂಟಿಂಗ್ ಇದೆ. ಇದು ಕೂಡ ಚೆನ್ನಾಗಿದೆ. ಓ, ಇದನ್ನ ನೋಡೇ ಇಲ್ಲ. ಇಲ್ಲೂ ಕೂಡ ಶೆಲ್ಫ್ ಇದೆ, ಚೆನ್ನಾಗಿದೆ.